श्रीगुरुभ्यो नमः। आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहಂ। ಮುಂದಿನ ಹರಿಕಥಾಮೃತ ಸಾರದ ಪದ್ಯ ಈ ರೀತಿಯಾಗಿದೆ. ವಾಸುದೇವನು ಒಳಹೊರಗೆ ಅವಕಾಶ ಕೊಡುವ ನಭಸ್ಥನಾಗಿ ರಮಾ ಸಮೇತ ವಿಹಾರ ಮಾಳ್ಪನು ಪಂಚರೂಪದಲ್ಲಿ ಆಸರೋರುಹ ಸಂಭವ ಭವ ವಾಸವಾದ್ಯಮರಾದಿ ಚೇತನ ರಾಶಿಯೊಳಗಿಹನೆಂದು ಅರಿತವನವನೇ ಕೋವಿದನು. ವಾಸುದೇವನು ಒಳಹೊರಗೆ, ವಾಸುದೇವನು ಒಳಹೊರಗೆ ಅವಕಾಶ ಕೊಡುವ ನಭಸ್ಥನಾಗಿ ರಮಾ ಸಮೇತ ವಿಹಾರ ಮಾಳ್ಪನು ಪಂಚರೂಪದಲ್ಲಿ ಆ ಸ್ವರೋರುಹ ಸಂಭವ ಭವ ವಾಸವಾದಿ ಅಮರಾದಿ ಚೇತನ ರಾಶಿಯೊಳಗಿಹನು ಎಂದು ಅರಿತವನು ಅವನೇ ಕೋವಿದನು. ಅರಿತವನ್ ಅವನೇ ಕೋವಿದನು ಅಂತ ಇದೆ, ಅದು ಬಿಡಿಸ್ಬೇಕು. ಅರಿತವನು ಅವನೇ ಕೋವಿದನು. ಹಿಂದಿನ ಪದ್ಯದಲ್ಲಿ 4 ರೂಪಗಳನ್ನ ಸ್ವೀಕಾರ ಮಾಡಿದರು. ಒಂದು ಸಂಕರ್ಷಣ ಪ್ರದ್ಯುಮ್ನ, ಭೋಕ್ತೃಗಳಲ್ಲಿ ಜ್ಞಾನೇಂದ್ರಿಯ ಮತ್ತೆ ಕರ್ಮೇಂದ್ರಿಯಗಳಲ್ಲಿರ್ತಕ್ಕಂಥವನಾಗಿ ಪರಮಾತ್ಮ ಸಂಕರ್ಷಣ ಮತ್ತೆ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ ಅಂತ ಹೇಳಿದ್ರು. ಆಮೇಲೆ ನಾರಾಯಣ ಮತ್ತೆ ಅನಿರುದ್ಧ ರೂಪಗಳಿಂದ ಭೋಜ್ಯ ವಸ್ತುಗಳಲ್ಲಿ ಪರಮಾತ್ಮ ಇರ್ತಾನೆ ಅಂತ ಹೇಳಿದ್ರು. 4 ರೂಪಗಳನ್ನ ಸ್ವೀಕಾರ ಮಾಡಿದ್ರು. ಇನ್ನು ಉಳಿದಿರೋ ರೂಪ ಯಾವುದು? ವಾಸುದೇವ ಅನ್ನುವ ರೂಪ. ಆ ವಾಸುದೇವ ರೂಪದಿಂದ ಪರಮಾತ್ಮ ಏನ್ ಅನುಗ್ರಹ ಮಾಡ್ತಾನೆ ಅಂತನ್ನೋದನ್ನ ಈಗ ತಿಳಿಸ್ತಾರೆ. ವಾಸುದೇವನು ಒಳಹೊರಗೆ, ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಒಳಗೆ ಹೊರಗೆ ಅಂದ್ರೆ ದೇಹದಿಂದ ಹೊರಗೆ, ದೇಹದ ಒಳಗೂ ಕೂಡ. ನಮ್ಗೆ ಇವತ್ತೇನು ಸ್ಪೇಸ್ ಅಂತ ಇದೆ, ಇವತ್ತು ನಾವೇನ್ ಕೂತ್ಕೊಂಡು ಸ್ವಸ್ಥವಾಗಿ ಪಾಠಗಳನ್ನ ಕೇಳ್ತೇವೆ ಅಥವಾ ಪ್ರವಚನ ಮಾಡ್ತೇವೆ ಅಥವಾ ಊಟವನ್ನ ಮಾಡ್ತೇವೆ, ಮುಖ್ಯವಾಗಿ ಅದೇ ಪ್ರಸಕ್ತವಾದದ್ದಲ್ವ ಇಲ್ಲಿ. ಊಟ ಮಾಡ್ತೇವೆ, ಇದೆಲ್ಲದಕ್ಕೂ ಸ್ಪೇಸ್ ಬೇಕು. ಸ್ಪೇಸೇ ಇಲ್ಲ ಅಂತಂದ್ರೆ ತಿರುಪ್ತಿ ಕ್ಯೂನಲ್ಲಿ ನಿಂತ್ಕೊಂಡು ಊಟ ಮಾಡಿ ಅಂತಂದ್ರೆ ಸಾಧ್ಯ ಆಗತ್ತಾ? ಸಾಧ್ಯವೇ ಇಲ್ಲ. ಯಾಕಂದ್ರೆ ಸ್ಪೇಸೇ ಇಲ್ಲ ನಮಗೆ. ಆ ಸ್ಪೇಸ್ ಅನ್ನ ಕೊಡಬೇಕು ಅಂತಂತ ಅಂದ್ರೆ ಯಾವ ರೂಪದಿಂದ ಕೊಡ್ತಾನೆ? ವಾಸುದೇವ ರೂಪದಿಂದ ಪರಮಾತ್ಮ ನಮಗೆ ಅದನ್ನ ಕೊಡ್ತಾನೆ. ಎಲ್ಲಿರ್ತಾನೆ ಅಂತಂದ್ರೆ ನಭಸ್ಥನಾಗಿ ಅಂತಂತ. ನಭಸ್ಥ ಅಂದ್ರೆ ಆಕಾಶದಲ್ಲಿ ನಿಂತು ಅವನು ಅವಕಾಶ ಪ್ರದನಾಗ್ತಾನೆ. ಅವಕಾಶ ಅಂದ್ರೂ ಒಂದೇ, ಸ್ಪೇಸ್ ಅಂದ್ರೂ ಒಂದೇ. ಆಕಾಶದ ಒಳಗಡೆ ತನ್ನ ರೂಪದಿಂದ ಅಂದ್ರೆ ತಾನು ವಾಸುದೇವ ರೂಪದಿಂದ ನಿಂತು ಏನ್ ಮಾಡ್ತಾನೆ? ನಮಗೆಲ್ಲ ಸ್ಪೇಸ್ ಅನ್ನ ಕೊಡ್ತಾನೆ. ಎಲ್ಲಿ ನಮಗೆ ಮುಖ್ಯವಾಗಿ ಸ್ಪೇಸ್ ಬೇಕು? ಹೊರಗಡೆ ಊಟ ಮಾಡಲಿಕ್ಕೆ ಹೊರಗಡೆ ನಮಗೆ ಜಾಗ ಬೇಕು. ಎಂದು ಪ್ರಸಕ್ತವಾದದ್ದು ಭೋಜನ ಆದ್ರಿಂದ ಅದಕ್ಕೆ ಅನ್ವಯ ಮಾಡೋಣ. ಹೊರಗಡೆ ನಮಗೆ ಊಟ ಮಾಡ್ಲಿಕ್ಕೆ ಅವಕಾಶ ಬೇಕು, ಕೂತ್ಕೊಳ್ಳಕ್ಕೆ ಅವಕಾಶ ಬೇಕು. ಮತ್ತೆ ಅನ್ನವನ್ನ ಸ್ವೀಕಾರ ಮಾಡಿದಾಗ ಬಾಯಿಯ ಒಳಗಡೆ ಅಲ್ಲಿ ಅವಕಾಶ ಬೇಕು. ಒಳಗಡೆ ಹೋಗಬೇಕಾದ್ರೆ ಗಂಟಲಿನಲ್ಲಿ ನುಂಗಬೇಕು. ಅದು ಯಾವುದು ಆ ಪದಾರ್ಥಗಳು ಅನ್ನನಾಳದಲ್ಲೇ ಇಳಿಬೇಕು. ಅದೇನಾರು ಆ ಫುಡ್ ಪೈಪಲ್ಲಿ ಹೋಗದೇನೆ ಏರ್ ಪೈಪಲ್ಲಿ ಹೋಯ್ತು ಅಂತಂದ್ರೆ ಒಂದಗಳು ಯಾವ ತರ ಪರಿಸ್ಥಿತಿ ಆಗತ್ತೆ ಅಂತ ನಮ್ಮ ಎಲ್ಲರ ಅನುಭವಕ್ಕೆ ಇದೆ. ಆದ್ರಿಂದ ಅನ್ನನಾಳಕ್ಕೆ ಇಳಿಯುವ ಹಾಗೆ ಮಾಡ್ತಾನೆ. ಅದ್ರೊಳಗಡೆಗೆ ಆ ಗಂಟಲಿನ ಒಳಗಡೆ ತಾನು ಅವಕಾಶ ಪ್ರದನಾಗಿರ್ತಾನೆ ವಾಸುದೇವ ರೂಪದಿಂದ. ಅದು ಒಳಗಡೆ ಹೋಗಿರೋದು ಉದರದಲ್ಲಿ ನಿಂತಿರ್ಬೇಕು, ಉದರದೊಳಗಡೆ ಸ್ಪೇಸ್ ಬೇಕು. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವಕಾಶವನ್ನ ಪರಮಾತ್ಮ ನೀಡ್ತಾ ಹೋಗ್ತಾನೆ. ಅವಕಾಶ ಕೊಡುವ ನಭಸ್ಥನಾಗಿ ರಮಾ ಸಮೇತ ವಿಹಾರ ಮಾಳ್ಪನು. ಪರಮಾತ್ಮ ಒಬ್ಬನೇ ಇರೋದಲ್ಲ. ರಮಾ ರೂಪ ಯಾವುದು? ವಾಸುದೇವ ರೂಪಕ್ಕೆ ರಮಾ ರೂಪ ಯಾವುದು? ಮಾಯಾ ಅನ್ನುವಂತಹ ರಮಾ ರೂಪ. ಆ ರಮಾ ರೂಪದ ಜೊತೆಗೆ ತಾನು ವಿಶೇಷವಾಗಿ ವಿಹಾರವನ್ನ ಮಾಡ್ತಾ ಇರ್ತಾನೆ. ವಿಹಾರ ಮಾಳ್ಪನು ಪಂಚರೂಪದಲ್ಲಿ
5 ರೂಪಗಳಿಂದ. ಹಿಂದೆ ಎಲ್ಲ ಇಟ್ಕೊಂಡ್ವಲ್ಲ ಅದೆಲ್ಲ ಇಟ್ಕೊಳ್ಬೇಕು. ಭೋಕ್ತೃಗಳ ಒಳಗೆ, ಭೋಜ್ಯ ಪದಾರ್ಥಗಳ ಒಳಗಡೆ, ಈ ಆಕಾಶದ ಒಳಗಡೆ, ಹೀಗೆಲ್ಲ ಪರಮಾತ್ಮ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮತ್ತೆ ನಾರಾಯಣ ರೂಪ, ಮತ್ತೆ ತತ್ತದ್ ರಮಾರೂಪ. ಅದಕ್ಕೆ ಅದರ ಜೊತೆಗೆ, ಆ ರಮಾರೂಪಗಳ ಜೊತೆಗೆ ತಾನು ವಿಹಾರ ಮಾಳ್ಪನು. ತಾನು ವಿಶೇಷವಾಗಿ ತನ್ನ ಕ್ರೀಡೆಯನ್ನ ಮಾಡ್ತಾ ಇರ್ತಾನೆ, ತನ್ನ ಲೀಲೆಗಳನ್ನ ತೋರಿಸ್ತಾನೆ 5 ರೂಪಗಳಿಂದ. ಅವನೆಂಥವನು ಅಂತಂದ್ರೆ ಆ ಸರೋರುಹ ಸಂಭವ. ಸರೋರುಹ ಸಂಭವ, ಸರೋರುಹ ಅಂತಂದ್ರೆ ಕಮಲ. ಕಮಲದಿಂದ ಉತ್ಪನ್ನರಾದವರು ಯಾರು? ಚತುರ್ಮುಖ ಬ್ರಹ್ಮದೇವರು. ಸರೋರುಹ ಭವ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು. ಮತ್ತೆ ಭವ ಅಂತ ಇನ್ನೊಂದು ಶಬ್ದ ಇದೆ, ಭವ ಅಂತಂದ್ರೆ ರುದ್ರದೇವರು. ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ವಾಸವಾದಿ. ವಾಸವ ಅಂತಂದ್ರೆ ಇಂದ್ರದೇವರು. ಇಂದ್ರದೇವರೇ ಮೊದಲಾಗಿರ್ತಕ್ಕಂತಹ ಸಮಸ್ತ ಚೇತನ ರಾಶಿಯೊಳಗಿಹನೆಂದು. ಸಮಸ್ತ ಚೇತನ ರಾಶಿಗಳು ಇವರೆಲ್ಲ ಉತ್ತಮೋತ್ತಮ ಅಧಿಕಾರಿಗಳು. ಅಷ್ಟರಲ್ಲಿ ಅವರಲ್ಲ ಮಾತ್ರ ಅಲ್ಲ, ಎಲ್ಲ ಸಾಂಶರಾದ ಜೀವರಾಶಿಗಳು, ನಿರಂಶರಾದ ಜೀವರಾಶಿಗಳು ಎಲ್ಲರಲ್ಲೂ ಕೂಡ ತೃಣಪರ್ಯಂತವಾಗಿ ಎಲ್ಲಾ ಚೇತನ ರಾಶಿಗಳ ಒಳಗಡೆಯೂ ಇದ್ದು ರಾಶಿಯೊಳಗಿಹನೆಂದು ಅರಿತವನು ಅವನೇ ಗೋವಿದನು. ಯಾರು ಈ ರೀತಿಯಾಗಿ ಚಿಂತನೆಯನ್ನ ಮಾಡ್ತಾನೆ ಅವನೇ ನಿಜವಾದಂತಹ ಜ್ಞಾನಿ ಅಂತ ದಾಸರಾಯರು ತಿಳಿಸಿದ್ರು. ಹಿಂದೆಯೂ ಕೂಡ ಐತರೇಯ ಭಾಷ್ಯದ ವಿಚಾರವನ್ನೇ ಅನುವಾದ ಮಾಡಿದ್ರು. ಈಗಲೂ ಕೂಡ ಅದನ್ನೇ ಅನುವಾದ ಮಾಡ್ತಾ ಇದ್ದಾರೆ. ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ ಪಂಚರೂಪಾತ್ಮಕಂ ವಿಷ್ಣುಂ ಯೌಪಾಸ್ತೆ ಸದೈವಹಿ. ಅವಕಾಶಪ್ರದ, ನೋಡಿ ಸ್ಪಷ್ಟವಾಗಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಅವಕಾಶಪ್ರದನಾಗಿರ್ತಕ್ಕಂಥವನು ವಾಸುದೇವ ರೂಪಿ ಪರಮಾತ್ಮ ನಭಸ್ಥಿತನಾಗಿದ್ದಾನೆ. ಇಲ್ಲಿ ಹೇಗಿದೆಯೋ ಹಾಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಭಸ್ಥಿತನಾಗಿದ್ದಾನೆ. ಪಂಚರೂಪಾತ್ಮಕಂ ವಿಷ್ಣುಂ, 5 ರೂಪಗಳಿಂದ ಕೂಡಿರತಕ್ಕಂತಹ ವಿಷ್ಣುವನ್ನ ಯಾರು ಈ ರೀತಿಯಾಗಿ ಉಪಾಸನೆ ಮಾಡ್ತಾರೆ ಅಂತವರಿಗೆ ಏನು ಫಲ ಅಂತಂದ್ರೆ, ಜಮಖಂಡಿ ವಾದರಾಚಾರ್ಯ ತುಂಬಾ ಚೆನ್ನಾಗಿ ತಿಳಿಸ್ತಾರೆ. ವಾಹನಾದಿ ಯುತೋ ಮುಕ್ತಾಹ ಭವೇದೇತದ್ ಉಪಾಸಕಃ ಅಂತ. ಮೋಕ್ಷದಲ್ಲಿ ಅವರಿಗೆಲ್ಲ ವಾಹನ ಭಾಗ್ಯ ಸಿಗತ್ತಂತೆ. ಅಂದ್ರೆ ವಾಹನಾದಿ ಎಲ್ಲ ಸುಖ ಭೋಗಗಳು ಕೂಡ ಪ್ರಾಪ್ತಿ ಆಗತ್ತಂತೆ ಯಾವಾಗ ಈ ರೀತಿಯಾಗಿ ಉಪಾಸನೆಯನ್ನ ಮಾಡಿದಾಗ. ಅವಕಾಶ ಪ್ರಧನಾದವನು ವಾಸುದೇವ ರೂಪಿಯಾದಂತಹ ಪರಮಾತ್ಮ. ಎಷ್ಟು ಕಾರುಣ್ಯ ಅಲ್ವಾ! ಇಷ್ಟು ಕರುಣೆಯನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ನಮ್ಮ ಗಂಟಲಿನಲ್ಲಿ ಒಂದು ಅಗಳು ಅದೇನಾದ್ರೂ ಫುಡ್ ಪೈಪಲ್ಲಿ ಹೋಗದೇನೆ ಏರ್ ಪೈಪಲ್ಲಿ ಹೊಟ್ಟೋದ್ರೆ ಎಷ್ಟು ಪ್ರಾಣ ಹಿಂಸೆ ಆಗ್ಬಿಡತ್ತೆ. ಅದು ಎಲ್ಲರ ಅನುಭವಕ್ಕೂ ಇದೆ. ನಾ ಹಿಂದೆ ಹೇಳಿದೆ, ಎಲ್ಲರ ಅನುಭವಕ್ಕೂ ಇದ್ದೇ ಇದೆ. ಅದರಿಂದ ಪರಮಾತ್ಮ ಎಷ್ಟು ಕಾರುಣ್ಯ ಜೀವರಾಶಿಗಳ ಮೇಲೆ, ಅಷ್ಟು ಕಾರುಣ್ಯವನ್ನ ಇಟ್ಟು ಪರಮಾತ್ಮ ಆಕಾಶಗಃ ವಾಸುದೇವ, ಆಕಾಶದಲ್ಲಿ ಪರಮಾತ್ಮ ವಾಸುದೇವ ರೂಪಿಯಾಗಿ ನಿಂತು ಒಳಗೂ ನಿಂತು ಹೊರಗೂ ನಿಂತು ಅವಕಾಶವನ್ನ ನೀಡ್ತಾ ಇದ್ದಾನೆ ಅಂತ ದಾಸರಾಯರು ಹೀಗೆ ಅನಿರುದ್ಧಾದಿ 5 ರೂಪಗಳ ಉಪಾಸನೆಯನ್ನು ಹೇಳಿದ್ರು. ಇವಾಗ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬುದಾಗಿ 5 ರೂಪಗಳ ಉಪಾಸನೆಯನ್ನ ಇಲ್ಲಿ ದಾಸರಾಯರು ನಮಗೆ ತಿಳಿಸ್ತಾ ಇದ್ದಾರೆ. ಅದನ್ನೇ ಪ್ರತಿನಿತ್ಯ ನಾವು ವಾಸುದೇವ ರೂಪಿಯನ್ನು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತೀವಲ್ವಾ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಹೇಳಿ ವಾಸುದೇವ ರೂಪಿಯಾದ ಪರಮಾತ್ಮನನ್ನ, ಮೂಲ ರೂಪ ಮುಖ್ಯವಾಗಿ ಆ ಮೂಲ ರೂಪಿಯಾದಂತಹ ವಾಸುದೇವನನ್ನ ಹೀಗೆ ಪ್ರಾರ್ಥನೆಯನ್ನ ಮಾಡುತ್ತಾ ಪ್ರತಿನಿತ್ಯವೂ ನಾವು ಭೋಜನವನ್ನ ಮಾಡೋಣ. ಕೃಷ್ಣಾರ್ಪಣಮಸ್ತು.